ವೈದ್ಯರಿಗೆ 7 ತರದ ಶಾಪ ತಟ್ಟುತ್ತದೆ. ಖಾಸಗಿ ವ್ಯವಸ್ಥೆ ಹೋದ ತಕ್ಷಣ ರೆಡ್ ಕಾರ್ಪೆಟ್ ಹಾಕ್ತಾರೆ, ಬನ್ರಿ ವಿಮೆ ಇದೆಯಾ ನಿಮಗೆ ಅಂತ ಕೇಳ್ತಾರೆ. ಇವತ್ತು ಎಲ್ಲದಕ್ಕೂ ಪರೀಕ್ಷೆ ಮಾಡೋ ವ್ಯವಸ್ಥೆ ಬಂದಿದೆ. ಎಷ್ಟೋ ಸರಿ ಅನಗತ್ಯ ಚಿಕಿತ್ಸೆಗಳನ್ನ ಬರ್ಕೊಡ್ತಾರೆ. ನಮಸ್ಕಾರ. ನಮ್ಮ ಜನರಲ್ಲಿ ಒಂದು ಬಹಳ ಮುಖ್ಯವಾದ ನಂಬಿಕೆ ಇದೆ. ಏನು ಅಂದರೆ, ಏನಾದರೂ ತಪ್ಪು ಮಾಡಿದರೆ ಶಾಪ ಕೊಡ್ತಾರೆ. ಯಾರು ಕೊಡ್ತಾರೆ ಅನ್ನೋದು ಗೊತ್ತಿಲ್ಲ ಅವ್ರಿಗೆ. ದೇವ್ರ ಶಾಪ ಕೊಡ್ತಾರೋ ಅಥವಾ ಜನರ ಶಾಪ ಕೊಡ್ತಾರೋ ಅಥವಾ ಬ್ರಾಹ್ಮಣರ ಶಾಪ ಕೊಡ್ತಾರೋ ಅನ್ನೋದು ಗೊತ್ತಿಲ್ಲ. ಆದರೆ ಶಾಪ ತಟ್ಟುತ್ತದೆ ಅಂತನೋ ನಂಬಿಕೆ ಇದೆ. ಆ ನಂಬಿಕೆ ಎಷ್ಟರ ಮಟ್ಟಿಗೆ ಸರಿನೋ ತಪ್ಪೋ ಅದು ಮುಖ್ಯವಾದ ವಿಷಯ ಅಲ್ಲ ಇವತ್ತಿನ ಚರ್ಚೆಯೊಳಗೆ. ನಾನು ಹೇಳಬೇಕಂದಿರೋ ವಿಷಯ ಏನು ಅಂತಂದರೆ, ವೈದ್ಯರಿಗೆ 7 ಥರದ ಶಾಪ ತಟ್ಟುತ್ತದೆ. ಯಾವುದು ಕಾರಣದಿಂದ? ಅಷ್ಟು ಚೆನ್ನಾಗಿದ್ದಾರಲ್ರಿ ವೈದ್ಯರು ಚೆನ್ನಾಗಿದ್ದಾರಾ? ಖಂಡಿತ ಚೆನ್ನಾಗಿದ್ದಾರೆ. ಒಳ್ಳೆ ನಾಲೆಜ್ ಇದೆ ಅವರಿಗೆ, ಜನರ ಬಗ್ಗೆ ಕಾಳಜಿನೂ ಇದೆ, ಒಳ್ಳೆ ಚಿಕಿತ್ಸೆ ಕೊಡೋ ಕೆಪಾಸಿಟಿ ಇದೆ. ಇದ್ದಾರೆ, ಕೊಡದೇ ಇರೋದಕ್ಕೆ ಕಾರಣ ಬೇಕಾದಷ್ಟಿವೆ, ಅದನ್ನು ಚರ್ಚೆ ಮಾಡೋಣ. ಆದರೆ ಒಳ್ಳೆ ಕೆಪಾಸಿಟಿ ಇದೆ. ಆದರೆ ಇವು ಯಾವುದನ್ನು ಗಮನಿಸದೇನೆ ಇವತ್ತು ಜನರಿಗೆ ಸರಿಯಾದ ವ್ಯವಸ್ಥೆ ದೊರಕ್ತಾ ಇರೋದ್ರಿಂದ ವೈದ್ಯರಿಗೆ 7 ಥರದ ಶಾಪ ತಲುಪೋದಕ್ಕೆ ಸಾಧ್ಯತೆ ಇದೆ. ಮೊದಲನೇದು ಏನು ಅಂತಂದರೆ, ಇವತ್ತು ನೋಡಿ ನಮ್ಮ ದೇಶದೊಳಗೆ ಎಂಥ ಗೊಂದಲಮಯ ವ್ಯವಸ್ಥೆ ಇದೆ ಅಂತಂದರೆ, ಭಾಳ ಜನ ಕೇಳ್ತಾರೆ ಮನೆ ಔಷಧಿ ಉಪಯೋಗಿಸ್ಬೇಕೋ ಅಥವಾ ಆಸ್ಪತ್ರೆಗೆ ಹೋಗಿ ಉಪಯೋಗಿಸ್ಬೇಕು, ಆಯುರ್ವೇದ ಡಾಕ್ಟ್ರ್ ಹತ್ರ ಹೋಗ್ಬೇಕೋ, ಹೋಮಿಯೋಪತಿ ಅವ್ರ ಹತ್ರ ಹೋಗ್ಬೇಕೋ, ಟಿಬೇಟಿಯನ್ ಮೆಡಿಸಿನ್ ಹತ್ರ ಹೋಗ್ಬೇಕು. ಇಲ್ಲಿ ಹತ್ತಿರದಲ್ಲೇ ಟಿಬೇಟಿಯನ್ ಮೆಡಿಸಿನ್ ಸೆಂಟರು ಇದೆ, ಅಲ್ಲಿ ಹೋಗಬೇಕು, ಒಳ್ಳೆ ಮೆಡಿಸಿನ್ ಅದು ಅಂತ ಹೇಳ್ತಾರೆ. ಜೊತೆಗೆ ಅದಲ್ಲದೆ ಸಂಪ್ರದಾಯ ಚಿಕಿತ್ಸೆಗಳಿವೆ, ಮೂಳೆ ಮುರಿದ್ರೆ ಸಂಪ್ರದಾಯ ಚಿಕಿತ್ಸೆಗಳಿವೆ, ಅವನು ಒಳ್ಳೆಯ ಥರದ ಚಿಕಿತ್ಸೆಗಳೇ ಅಂತ ಜನರು ನಂಬ್ತಾರೆ. ಅದಕ್ಕೆ ಹೋಗಬೇಕು. ಅಥವಾ ಅಲೋಪತಿಕ್ ಹತ್ರ ಹೋಗಬೇಕು. ಅಲೋಪತಿ ಆದರೆ ಯಾರು ಫ್ಯಾಮಿಲಿ ಮೆಡಿಸಿನ್, ಫ್ಯಾಮಿಲಿ ಡಾಕ್ಟರ್ಸ್ ಇರ್ತಾರಲ್ಲ ಅವ್ರ ಹತ್ರ ಹೋಗಬೇಕು. ಅಥವಾ ಆಸ್ಪತ್ರೆಗಳು ಚೆನ್ನಾಗಿದೆಯಲ್ರಿ, ಫ್ಯಾಮಿಲಿ ಡಾಕ್ಟರ್ ಹತ್ರ ಏನೂ ಇರೋದಿಲ್ಲ. ಆಸ್ಪತ್ರೆ ಹತ್ರ ಒಳ್ಳೆ ಇಕ್ವಿಪ್ಮೆಂಟ್ಸ್ ಎಲ್ಲ ಇರ್ತದೆ, ಅಲ್ಲಿಗೆ ಹೋಗಬೇಕು. ಈ ಥರದ ಗೊಂದಲಗಳು ಬಹಳಷ್ಟಿವೆ. ಈ ಥರದ ಗೊಂದಲ ಉಂಟಾಗೋದಕ್ಕೆ ಕಾರಣ ಏನು ಅಂತಂದರೆ, ಈ ಥರದ ವ್ಯವಸ್ಥೆಗಳಿವೆ ನಮ್ಮ ದೇಶದಲ್ಲಿ. ಈ ವ್ಯವಸ್ಥೆಗಳು ಬೇಕಾಗಿತ್ತಾ? ಖಂಡಿತ ಬೇಕಾಗಿತ್ತು. ಯಾಕೆಂದರೆ ನಮ್ಮ ದೇಶದೊಳಗೆ ಬರೀ ಶ್ರೀಮಂತರಿಲ್ಲ, ಬಡವರ ಸಂಖ್ಯೆನೇ ಜಾಸ್ತಿ ಇದೆ. ಅವರಿಗೆ ಆಸ್ಪತ್ರೆಗೆ ಹೋಗದೇ ಇದ್ದಾಗ ಈ ಥರದ ವ್ಯವಸ್ಥೆನೇ ಹೆಲ್ಪ್ ಆಗ್ತದೆ. ಸಾವಿರಾರು ವರ್ಷಗಳಿಂದ ಈ ಥರದ ವ್ಯವಸ್ಥೆ ಇತ್ತು. ಈಗ 100 ವರ್ಷಗಳಿಂದ ಒಳ್ಳೆಯ ಆಲೋಪತಿಕ್ ಸಿಸ್ಟಮ್ ಡೆವಲಪ್ ಆಗಿದೆ, ಭಾಳ ಒಳ್ಳೆ ಡೆವಲಪ್ ಆಗಿದೆ. ಆದರೆ ಹಳೆಯ ಸಿಸ್ಟಮನ್ನು ದೂರ ಮಾಡ್ಕೊಳ್ಳೋಕ್ಕಾಗಲ್ಲ. ಯಾಕೆಂತಂದರೆ ನಮ್ಮ ಆರ್ಥಿಕ ಪರಿಸ್ಥಿತಿ, ನಮ್ಮ ವ್ಯವಸ್ಥೆ ಇಂಪ್ರೂವ್ ಆದಂಗೆ ಆಗಲಿಲ್ಲ. ಆರ್ಥಿಕ ಪರಿಸ್ಥಿತಿ ಈಗಲೂ ಜನರು ಸಾಕಷ್ಟು ತೊಂದರೆಯೊಳಗಿದ್ದಾರೆ. ಒಳ್ಳೊಳ್ಳೆ ಚಿಕಿತ್ಸೆಗಳು ದೊರಕಿದರೆ ಅದನ್ನು ಕೊಂಡ್ಕೊಳ್ಳೋಕ್ಕಾಗೋದಿಲ್ಲ. ಗೌರ್ಮೆಂಟ್ ಹಾಸ್ಪಿಟಲ್ಗೆ ನಾನು ಮೊದಲೇ ಹೇಳ್ದಂಗೆ, ಗೌರ್ಮೆಂಟ್ ಹಾಸ್ಪಿಟಲ್ ಹೋದರೆ ರಶ್ ಜಾಸ್ತಿ ಇರ್ತದೆ, ಅಲ್ಲಿ ಇರೋದಿಲ್ಲ. ಅವರೂ ಬರೆದು ಕೊಡ್ತಾರೆ, ಹೊರಗಡೆ ಹೋಗಿ ಟೆಸ್ಟ್ ಮಾಡಿಸ್ಕೊಂಬರ್ರಿ ಅಂತ. ಅಲ್ಲಿ ವ್ಯವಸ್ಥೆ ಇದ್ರೂ ಬರೆದು ಕೊಡ್ತಾರೆ. ಯಾಕೆ ಅಂತ ಅನ್ನೋದನ್ನು ನಾನು ಕೇಳೋದ್ರ ಬದಲು ಜನರು ಹೋಗಿ ಕೇಳಬೇಕು. ಅವ್ರನ್ನ ಆಸ್ಪತ್ರೆ ಡೈರೆಕ್ಟರ್ನ ಹೋಗಿ ಕೇಳಬೇಕು. ಆದರೆ ಇವತ್ತು ಏನಾಗಿದೆ, ಖಾಸಗಿ ವ್ಯವಸ್ಥೆ ಇರೋದ್ರಿಂದ ಜನರು ಖಾಸಗಿ ವ್ಯವಸ್ಥೆ ಹೋದ ತಕ್ಷಣ ರೆಡ್ ಕಾರ್ಪೆಟ್ ಹಾಕ್ತಾರೆ, ಬನ್ರಿ. ಬಂದ ತಕ್ಷಣ ಫಸ್ಟ್ ಕೇಳೋದು ನಿಮ್ಮ ಹೆಸರು ಕೇಳಲ್ಲ ಅವರು, ವಿಮೆ ಇದೆಯಾ ನಿಮಗೆ ಅಂತ ಕೇಳ್ತಾರೆ. ಭಾಳ ಜನಕ್ಕೆ ಅದು ಅರ್ಥ ಆಗ್ತಾರೆ, ಏನಿದು ವಿಮೆ ಕೇಳ್ತಾರಲ್ಲ ಅಂತ. ಜೊತೆಗೆ ಇವತ್ತು ನಮ್ಮಲ್ಲಿ ವಿಪರೀತ ಗೊಂದಲಗಳು ಉಂಟಾಗಿವೆ ಈ ವ್ಯವಸ್ಥೆ ಬಗ್ಗೆ. ಯಾವ ಸಿಸ್ಟಮ್ ತೊಗೋಬೇಕು? ಎಷ್ಟೋ ಸರಿ ಡಾಕ್ಟರ್ಸೇ ಕನ್ಫ್ಯೂಷನ್ ಮಾಡ್ಕೋತಾರೆ. ಆಮೇಲೆ ಭಾಳ ಜನ ಹೇಳಿದರೆ ನಾವು ಅಲೋಪತಿ ಸಿಸ್ಟಮ್ಗೆ ಹೋಗಿ ಅಂತ, ಈ ಡಾಕ್ಟ್ರ್ ಅಲೋಪತಿ ಸಿಸ್ಟಮ್ನವರು, ಅದಕ್ಕೆ ಅಲೋಪತಿ ಅಂತ ಹೇಳ್ತಾರೆ. ಅಲೋಪತಿ ಅಂತ ಯಾಕೆ ಹೇಳ್ತೀನಿ ಅಂದರೆ, ವೈಜ್ಞಾನಿಕವಾದ ಚಿಕಿತ್ಸೆ ಇದೆ. ಅಲ್ಲ ರೀ, ವೈಜ್ಞಾನಿಕವಾಗಿ ಚಿಕಿತ್ಸೆ ಇದೆ ಅಂತೀರ, ವೈಜ್ಞಾನಿಕವಾಗಿ ಚಿಕಿತ್ಸೆ ಕೊಡ್ತಾ ಇದ್ದಾರೆ ಡಾಕ್ಟ್ರ್ ಅಂದರೆ ಇಲ್ಲ ಅಂತ ಹೇಳ್ತೀನಿ. ಎಷ್ಟೋ ಸರಿ ಅವೈಜ್ಞಾನಿಕ ಚಿಕಿತ್ಸೆಗಳು ಕೊಡ್ತಾರೆ. ಅದರಿಂದನೇ ಜನರು ವೈದ್ಯರಿಗೆ ಶಾಪ ಹಾಕ್ತಾರೆ. ಸೊ ಒಂದು ಗೊಂದಲಮಯ ವೃತ್ತಿ. ಎರಡನೇದು ಅನಗತ್ಯ ಚಿಕಿತ್ಸೆಗಳು. ಎಷ್ಟೋ ಸರಿ ಅನಗತ್ಯ ಚಿಕಿತ್ಸೆಗಳನ್ನ ಬರ್ಕೊಡ್ತಾರೆ. ಇಂಜೆಕ್ಷನ್ಸ್ ಬರ್ಕೊಡೋದು, ಪ್ರೋಟೀನ್ ಪುಡಿಗಳನ್ನ ಬರ್ಕೊಡೋದು, ವಿಟಮಿನ್ಸ್ ಅನ್ನೆಸೆಸರಿ ಬರ್ಕೊಡೋದು, ಜೊತೆಗೆ ಆಹಾರ ಪದಾರ್ಥಗಳನ್ನ ಬರ್ಕೊಡೋದು. ಇವತ್ತು ಎಲ್ಲ ಸಿಗ್ತಾವೆ, ಅದನ್ನು ತೊಗೊಳ್ಳಿ, ಇದನ್ನು ತೊಗೊಳ್ಳಿ ಅಂಥೇಳಿ. ವೈದ್ಯರಿಗೆ ಗೊತ್ತಿರ್ತದೆ ಎಷ್ಟೋ ಸರಿ ಇದು ಅನಗತ್ಯ ಅಂತ, ಆದ್ರೂ ಬರೆದು ಕೊಡ್ತಾರೆ. ಒಬ್ಬ ಡಯಾಬಿಟಿಕ್ ರೋಗಿ ಬಂದ ಅಂತಂದರೆ ಒಂದಿಷ್ಟು ಲಿಸ್ಟ್ ಆಫ್ ಡಯಾಬಿಟಿಸ್ ಮೆಡಿಸಿನ್ದೊಳಗೆ ಒಂದು ವಿಟಮಿನ್ನು, ಒಂದು ಆ್ಯಂಟಿ ಆಕ್ಸಿಡೆಂಟು, ಒಂದು ಪ್ರೋಬಯೋಟಿಕ್ ಯಾಕ್ರಿ ಬೇಕು? ಮನೆಯೊಳಗೆ ಮೊಸರು ಇರ್ತದೆ, ಮಜ್ಜಿಗೆ ಇರ್ತದೆ, ಅದನ್ನು ತೊಗೊಂಡ್ರೆ ಸಾಕಾಗೋದಿಲ್ಲ, ಬರೆದು ಕೊಡ್ತಾರೆ. ಆದರೆ ಜನರಿಗೂ ಗೊತ್ತಿಲ್ಲ. ಜನರಿಗೆ ಗೊತ್ತಾದರೆ ಇನ್ನೂ ಜಾಸ್ತಿ ಶಾಪ ಹಾಕ್ತಾರೆ, ಈ ವ್ಯವಸ್ಥೆನೇ ಚೇಂಜ್ ಮಾಡ್ತಾರೆ. ಬಟ್ ಜನರಿಗೆ ಯಾವುದೂ ಗೊತ್ತಿಲ್ಲ.
ಮೂರನೇ ಪಾಯಿಂಟ್ ಏನು ಅಂತಂದರೆ, ಇವತ್ತು ಎಲ್ಲದಕ್ಕೂ ಪರೀಕ್ಷೆ ಮಾಡೋ ವ್ಯವಸ್ಥೆ ಬಂದಿದೆ. ಪರೀಕ್ಷೆಗಳು ಒಳ್ಳೆಯವಾ ಅಂತ ಕೇಳಿದರೆ ಖಂಡಿತ ಒಳ್ಳೆಯವು. ವಿಜ್ಞಾನದ ಒಂದು ಡೆವಲಪ್ಮೆಂಟ್ ಅದು. ಇವತ್ತು ನಮ್ಮ ಇವತ್ತಿನ ದಿವಸಗಳಲ್ಲಿ ವಿಜ್ಞಾನ ಎಂಥ ಒಳ್ಳೊಳ್ಳೆ ಮೆಥಡ್ಸ್ ಕೊಟ್ಟಿದೆ. ಒಳ್ಳೆ CT ಸ್ಕ್ಯಾನ್ ಮಾಡೋದು ಕೊಟ್ಟಿದೆ. CT ಸ್ಕ್ಯಾನ್ ಮಾಡಿದರೆ ಬ್ರೈನ್ನೊಳಗೆ ಏನಿದೆ ಅಂತ ಗೊತ್ತಾಗ್ತದೆ. ಹಿಂದಿರಲಿಲ್ಲ ಅದು. MRI ಸ್ಕ್ಯಾನ್ ಮಾಡಿದರೆ ಬ್ರೈನ್ನೊಳಗೆ ಏನಿದೆ ಅಂತ ಗೊತ್ತಾಗ್ತದೆ. ಬ್ರೈನ್ನೊಳಗೆ ಟ್ಯೂಮರ್ ಇದ್ರೆ ಗೊತ್ತಾಗ್ತದೆ. ಈಗ 50 ವರ್ಷದಿಂದ ಅದೆಲ್ಲ ಇರಲಿಲ್ಲ. ಒಂದು ಎಕ್ಸ್ರೇ ಮಾಡಿಸ್ಬೇಕಾಗಿತ್ತು. ಎಕ್ಸ್ರೇ ಒಳಗೆ ಎಷ್ಟೋ ಸರಿ ಗೊತ್ತಾಗೋದಿಲ್ಲ. ಒಳ್ಳೆಯ ವ್ಯವಸ್ಥೆ ಇದೆ, ಒಳ್ಳೆಯ ವೈಜ್ಞಾನಿಕ ಪರೀಕ್ಷೆಗಳಿವೆ, ವೈಜ್ಞಾನಿಕ ಚಿಕಿತ್ಸೆಗಳಿವೆ. ಆದರೆ ಅದನ್ನು ದುರುಪಯೋಗ ಮಾಡ್ತಾ ಇರೋರು ಇದೇ ವೈದ್ಯರು. ಈ ವೈಜ್ಞಾನಿಕ ಪರೀಕ್ಷೆಗಳನ್ನು ದುರುಪಯೋಗ ಮಾಡಿಕೊಂಡು ಇವತ್ತು ದುರುಪಯೋಗ ಮಾಡ್ಕೊಳ್ಳೋಕ್ಕೆ ಲ್ಯಾಬ್ಗಳು ಪ್ರತಿ ಗಲ್ಲಿಯೊಳಗೂ ಲ್ಯಾಬ್ಗಳಿವೆ. ಒಂದು ಸೈಡು ಪ್ರತಿ ಗಲ್ಲಿಗಳೊಳಗೂ ದೇವಸ್ಥಾನಗಳು, ಇನ್ನೊಂದು ಸೈಡು ಲ್ಯಾಬ್ಗಳು, ಇನ್ನೊಂದು ಸೈಡು ಬಾರ್ಗಳಿವೆ. ಅದು ಬೇರೆ ವಿಷಯ. ಅದರಿಂದ ಜನರಿಗೆ ನೀವು ನೇರವಾಗಿ ಅವ್ರು ಇನ್ವೈಟ್ ಮಾಡ್ತಾ ಇದ್ದೀರಿ, ಬನ್ನಿರಿ ಈ ಟೆಸ್ಟ್ಗಳು ಮಾಡಿಸೋರಿ. 499 ಅಷ್ಟೇ. ಮತ್ತು ಆ ಲ್ಯಾಬ್ನಲ್ಲಿ 700 800 ಇದೆಯಲ್ಲ, ನಮ್ಮಲ್ಲಿ ಚೀಪಾಗಿದೆ, ನಮ್ಮಲ್ಲೇ ಮಾಡಿಸಿ, ಅದನ್ನು ಕಮೆಂಟ್ ಮಾಡೋದೇ ಇಲ್ಲ. ಸೊ ಅನಗತ್ಯ ಪರೀಕ್ಷೆಗಳು ಬೇಕಾದಷ್ಟು ಆಗ್ತದೆ. ಜನರಿಗೆ ಯಾವ ಪರೀಕ್ಷೆ ಬೇಕು ಅಂತ ಗೊತ್ತಾಗೋದು ವೈದ್ಯನಿಗೆ ಗೊತ್ತಾಗ್ತದೆ. ಅವನು ಬರೆದು ಕೊಟ್ಟು ಪರೀಕ್ಷೆ ಮಾಡಿಸೋದು ಒಳ್ಳೆಯದು. ಬಟ್ ಇವತ್ತು ವೈದ್ಯರು ಈ ಥರದ ವ್ಯವಸ್ಥೆಯಿಂದ ಪ್ರಭಾವದಿಂದ ಕಂಪ್ಲೀಟ್ ಬಾಡಿ ಪ್ರೊಫೈಲ್ ಮಾಡಿಸ್ಕೊಂಬಂದ್ಬಿಟ್ರಿ. ಒಂದ್ಸಲಿ ವರ್ಷಕ್ಕೊಂದ್ಸರಿ ಮಾಡಿಸ್ಬಿಟ್ರೆ ಒಳ್ಳೆಯದು, 6 ತಿಂಗಳಿಗೊಂದ್ಸರಿ ಮಾಡಿಸ್ಬಿಟ್ರೆ ಒಳ್ಳೆಯದು ಅಂತ ಅವರೇ ಹೇಳ್ತಾರೆ. ಅವ್ರಿಗೆ ಬೇಕಾಗಿರೋದು ಡಯಾಬಿಟಿಕ್ ಪ್ರೊಫೈಲ್ ಅಷ್ಟೇ. ಬ್ಲಡ್ ಶುಗರು, ಕಿಡ್ನಿದು, ಕಣ್ಣಿಂದು, ಒಂದು ECG ಅದು ಮಾಡಿಸಿದ್ರೆ ಸಾಕು. ಬಟ್ ಪ್ರೊಫೈಲ್ಗಳನ್ನ ಮಾಡ್ಸೋಕೆ ಕಳಿಸ್ತಾರೆ, ವೈದ್ಯರೇ ಕಳಿಸ್ತಾರೆ. ಲ್ಯಾಬ್ಗಳು ಪ್ರತಿಯೊಂದು ಏರಿಯಾದೊಳಗೂ ಲ್ಯಾಬ್ ಇದೆ. ಒಂದು ಲ್ಯಾಬ್ಗಿಂತ ಇನ್ನೊಂದು ಲ್ಯಾಬ್ ಒಳ್ಳೆ ರಿಪೋರ್ಟ್ಸ್ ಕೊಡ್ತೀವಿ. ಈಗಂತೂ ಹೊಸ ರಿಪೋರ್ಟ್ಸ್ಗಳೆಲ್ಲ ಬರ್ತವೆ. ನನಗೆ ಐ ಆಮ್ ಶಾಕ್ಡ್. ಈ ಲ್ಯಾಬ್ಗಳಿಂದ ಒಳ್ಳೊಳ್ಳೆ ರಿಪೋರ್ಟ್ ಬರ್ತೀವಲ್ಲ, ಎಷ್ಟೋ ಸರಿ ಅದು ಏನು ಅಂತ ಗೊತ್ತಾಗಲ್ಲ. ನಾನು ಎಷ್ಟೋ ಸರಿ ಆ ಡಾಕ್ಟ್ರಿಗೆ ಫೋನ್ ಮಾಡಿ ಏನಿದು, ಆ ಲ್ಯಾಬ್ಗೂ ಫೋನ್ ಮಾಡಿ ಏನಿದು, ಯಾವ ರೀತಿಯಿಂದ ಇದು ಹೆಲ್ಪ್ ಆಗುತ್ತೆ ಅಂತ ನಾನೇ ಕೇಳಿದ್ದೀನಿ. ಎಷ್ಟೋ ಡಾಕ್ಟರ್ಸ್ಗೂ ಗೊತ್ತಾಗಲ್ಲ. ಆದರೆ ಲ್ಯಾಬ್ಗಳು ಹೊಸ ಟೆಸ್ಟ್ಗಳನ್ನ ಬರೆದುಕೊಡ್ತವೆ. ಅಗತ್ಯವಾದ ಟೆಸ್ಟ್ಗಳನ್ನ ಬರೆದುಕೊಟ್ಟರು ಸಾಕು. ಆದರೆ ಅನಗತ್ಯ ಬೇಕಾದಷ್ಟು ಟೆಸ್ಟ್ಗಳಾಗಿವೆ. ಈಗ ಲ್ಯಾಬ್ ಜನರಿಗೆ ಕನ್ಫ್ಯೂಷನ್ ಆಗಿದೆ. ಮೊದಲು ಬರೆದು ಕೊಡ್ತಿದ್ದೀವಿ, ಒಂದು ಬ್ಲಡ್ ಶುಗರ್ ಮಾಡಿಸ್ಕೊಂಬನ್ರಿ, FBS ಮಾಡಿಸ್ಕೊಂಬನ್ರಿ ಅಂತ ಹೇಳಿದರೆ ಮಾಡಿಸ್ಕೊಂಬರ್ತಿದ್ರು. ಎಷ್ಟು? ಒಂದು 50 ರೂಪಾಯಿ ಆಗ್ತಿತ್ತು. ಈಗ 2000, 3000, 4000. ವಿಜ್ಞಾನದ ಡೆವಲಪ್ಮೆಂಟ್ ಇದು. ವಿಜ್ಞಾನ ಭಾಳ ಚೆನ್ನಾಗಿರೋ ವ್ಯವಸ್ಥೆ ಕೊಟ್ಟಿದೆ. ಅದನ್ನು ಅದು ದುರುಪಯೋಗ ಆಗ್ತಾಯಿದೆ. ಜನಕ್ಕೆ ಗೊತ್ತಾಗದೇ ಇರೋದು ಅದರ ದುರುಪಯೋಗ, ವೈದ್ಯರಿಗೂ ಗೊತ್ತಾಗ್ತಾ ಇಲ್ಲ ಅದು. ಸೊ ಅದರಿಂದ ಇವತ್ತು ಚಿಕಿತ್ಸೆಗಳು ಅನಗತ್ಯ, ಗೊಂದಲಮಯ ವೃತ್ತಿ. 3ನೇದು ಅನಗತ್ಯ ಪರೀಕ್ಷೆಗಳು. 4ನೇದು ದೀರ್ಘ ಸಮಯದವರೆಗೆ ಡಾಕ್ಟರ್ಸ್ ಔಷಧಿಗಳನ್ನ ಬರ್ಕೊಡ್ತಾರೆ. ಈಗ BP ರೋಗಿ ಇರ್ತಾನೆ, ಅವನಿಗೆ ವಿಟಮಿನ್ ಬರೆದು ಕೊಡೋದು. ಯಾಕೆಂದರೆ ಅದನ್ನು ಕಡಿಮೆ ಆದರೆ ಒಳ್ಳೆಯದಾಗ್ತದೆ ಅಂತ. ಕಡಿಮೆ ಆದರೆ ಕೊಡಬೇಕು, ಕಡಿಮೆ ಆಗದೇ ಬೇಕಾಗಿಲ್ಲ. ಈ ವಿಟಮಿನ್ನು ಮಿನರಲ್ ಎಲ್ಲ ದೇಹದೊಳಗೆ ಕಡಿಮೆ ಆದರೂ ಪ್ರಯೋಜನ, ಇಲ್ಲದಿದ್ರೆ ಏನೂ ಪ್ರಯೋಜನ ಇಲ್ಲ. ಈಗ ಭಾಳ ಸರಿ ಗ್ಲುಕೋಸ್ ಕುಡಿತಾರಲ್ಲ, ಗ್ಲುಕೋಸ್ ಕುಡಿದ್ರೆ ಅದೇನು ದೇಹಕ್ಕೆ ಯೂಸ್ ಆಗಲ್ಲ. ಯಾರಿಗೆ ಯೂಸ್ ಆಗುತ್ತೆ ಅಂತಂದರೆ, ರಕ್ತದೊಳಗೆ ಸಕ್ಕರೆ ಪ್ರಮಾಣ ಕಡಿಮೆ ಇದ್ದರೆ ಗ್ಲುಕೋಸ್ ಕೊಟ್ಟರೆ ಪ್ರಯೋಜನ ಆಗುತ್ತೆ. ಇಲ್ಲದಿದ್ರೆ ಹೊಟ್ಟೆಯೊಳಗೆ ಫ್ಯಾಟ್ ಹಾಕಿ ಕೂತ್ಕೊಳ್ತದೆ. ಜನರಿಗೆ ಗೊತ್ತಿಲ್ಲ ಇದು. ಗ್ಲುಕೋಸ್ ಕುಡಿದ ತಕ್ಷಣ ಎನರ್ಜಿ ಬರ್ತದೆ, ಓಡಿ ಹೋಗ್ಬೋದು ಅಂತ ಭ್ರಮೆ. TV ಒಳಗೆ ಅಡ್ವರ್ಟೈಸ್ಮೆಂಟ್ ತೋರಿಸ್ತಾರೆ, ತಪ್ಪುಗಳನ್ನು ಹೇಳ್ತಾ ಇದ್ದಾರೆ. ಸೊ ಜನ ಗ್ಲುಕೋಸ್ ಕುಡಿಯೋಕ್ಕೆ ಶುರು ಮಾಡ್ತಾರೆ, ಪ್ರೋಟೀನ್ ಕುಡಿಯೋಕ್ಕೆ ಶುರು ಮಾಡ್ತಾರೆ. ಅದ್ರ ಬದಲು ಹಾಲು ಕುಡೀರಿ ಅಂತಂತಂದರೆ ಹಿಂದೇಟು ಹಾಕ್ತಾರೆ. ಹಾಲಿನೊಳಗೆ ಪ್ರೋಟೀನ್ ಇದೆ. ಕೆಲವರು ಡಾಕ್ಟರ್ಸು BP ಇದ್ದರೆ, ಡಯಾಬಿಟಿಸ್ ಇದ್ದರೆ ಹಾಲು ಕುಡಿಬೇಡ್ರಿ, ಅದರೊಳಗೆ ಕೊಲೆಸ್ಟ್ರಾಲ್ ಇದೆ. ಇದು ಕಡಿಮೆ ಆಗಿದೆ ಈಗ, ಮೊದಲಿನಷ್ಟಿಲ್ಲ, ಈಗ ಕಡಿಮೆ ಆಗಿದೆ. ಬಟ್ ಈಗಲೂ ಆ ಥರದ ವ್ಯವಸ್ಥೆ ಇದೆ. ಅದರಿಂದ ಈ ಅನಗತ್ಯ ಚಿಕಿತ್ಸೆಗಳನ್ನು ಜಾಸ್ತಿ ದಿವಸ ಬರೆದು ಕೊಡೋದು ಡೇಂಜರಸ್ಸು, ಬೇಕಾಗಿಲ್ಲ. ಆಮೇಲೆ ಕ್ರಾಸ್ ಪ್ರಿಸ್ಕ್ರಿಪ್ಷನ್ ಅಂತಾರೆ. ಆಯುರ್ವೇದದೊಳಗೆ ಒಳ್ಳೆಯ ಔಷಧಿಗಳಿವೆ. ಈ ಸ್ವಲ್ಪ ದಿವಸದಿಂದ ಯೂರಾಲಜಿಸ್ಟ್ ನೋಡ್ತಿದ್ದೆ, ಅವರು ಆಯುರ್ವೇದದ ಔಷಧಿಗಳು ಬರ್ಕೊಡ್ತಾ ಇದ್ದಾರೆ. ಒಳ್ಳೆ ಕ್ವಾಲಿಫೈಡ್, ಹೈಲಿ ಕ್ವಾಲಿಫೈಡ್ ಮಾಡರ್ನ್ ಮೆಡಿಸಿನ್ ಡಾಕ್ಟರ್ ಅವರು. ಆಯುರ್ವೇದ ಹೇಗೆ ಬರ್ಕೊಡ್ತಾರೆ? ಅವ್ರಿಗೇನು ಜ್ಞಾನ ಇದೆ ಅದ್ರ ಬಗ್ಗೆ? ಅಜ್ಞಾನ ಕಂಪ್ಲೀಟು. ಅವರು ಅದನ್ನು ಓದಿರೋಕ್ಕೂ ಸಾಧ್ಯ ಇಲ್ಲ. ಓದಿದ್ರೂ ಸಹಿತ ಆ ಟೆಸ್ಟ್ಗಳನ್ನ ಮಾಡೋದಕ್ಕೂ ಸಾಧ್ಯ ಇಲ್ಲ. ಆ ಔಷಧಿ ಬಿಡುಗಡೆ ಮಾಡೋದಕ್ಕೆ ಯಾವ ಥರದ ಡಬಲ್ ಬ್ಲೈಂಡ್ ಪ್ಲೇಸಿಬಲ್ ಕಂಟ್ರೋಲ್ ಟ್ರಯಲ್ಸ್ ಇರೋದಿಲ್ಲ. ಆಯುರ್ವೇದ ಯಾಕೆ ಬರ್ಕೊಡ್ಬೇಕು? ನೋಡಿ, ಇವತ್ತು ಆಯುರ್ವೇದ, ಹೋಮಿಯೋಪತಿ, ಬೇರೆ ಸಿಸ್ಟಮ್ ಡಾಕ್ಟರ್ಸು ಅಲೋಪತಿ ಮೆಡಿಸಿನ್ ಬರ್ಕೊಡ್ತಾರೆ. ಅವ್ರಿಗೊಂದು ಭ್ರಮೆ ಇದೆ, ಇದು ಬೇಗ
ಗುಣ ಹೊಂದುತ್ತದೆ ಅಂತ. ಇದರಿಂದ ಬೇಗ ಗುಣ ಹೊಂದುತ್ತದೆ ಅಂದರೆ ಯಾವ ರೀತಿ ಹೇಳ್ತಾರೆ ಅದನ್ನು ಚರ್ಚೆ ಮಾಡೋದು ಬೇಕಾಗಿಲ್ಲ, ಭಾಳಷ್ಟು ರಾಂಗ್ ನೋಷನ್ ಇದೆ. ಅದೇ ರೀತಿ ಈ ಆಯುರ್ವೇದ ಹೈಲಿ ಕ್ವಾಲಿಫೈಡ್ ಪೀಪಲ್ಗೆ ಅದನ್ನು ಆ ಕಂಪ್ನಿಯನ್ನು ಬಂದು ಅಡ್ವರ್ಟೈಸ್ಮೆಂಟ್ ಅಲ್ಲ, ಬೇರೆ ಕಾರಣಕ್ಕೆ ಬರೀತಾರೆ ಅವರು, ಅದನ್ನು ಹೇಳ್ತಾರೆ, ಅದನ್ನು ನಿರಂತರವಾಗಿ ಬರ್ಕೊಡ್ತಾರೆ. ಸೊ ಈ ಕ್ರಾಸ್ ಪ್ರಾಕ್ಟೀಸು ಟು ಬಿ ಸ್ಟಾಪ್ಡ್, ಬಟ್ ಸ್ಟಾಪ್ ಮಾಡಿಲ್ಲ. ಸರ್ಕಾರ ಈಗಲೂ ಹೇಳ್ತದೆ ಜನರಿಕ್ ಔಷಧಿಗಳನ್ನ ಉಪಯೋಗಿಸ್ರಿ ಡಾಕ್ಟರ್ಸ್ ಪೇಷಂಟ್ಸ್ಗೆ. ಅದನ್ನು ಡಾಕ್ಟರ್ಸ್ 90% ಡಾಕ್ಟರ್ಸ್ ಜನರಿಕ್ ಮೆಡಿಸಿನ್ ಯೂಸ್ ಮಾಡಲ್ಲ. ಯಾಕೆಂದ್ರೆ ಅದು ಒಳ್ಳೆ ಕ್ವಾಲಿಟಿದಲ್ಲ, ಕಡಿಮೆ ರೇಟಿಗೆ ಸಿಗ್ತದಲ್ರಿ. ಅದು ಹೆಂಗೆ ಕಡಿಮೆ ರೇಟಿಗೆ ಸಿಗ್ತದೆ? ಕಾಮನ್ ಸೆನ್ಸ್ ಯೂಸ್ ಮಾಡಿ. ಕಡಿಮೆ ರೇಟಿಗೆ ಯಾಕೆ ಸಿಗ್ತದೆ ಅಂತಂದರೆ ಆ ಪೇಟೆಂಟ್ಸಿಂದ ಹೊರಗೆ ಬಂದಮೇಲೆ ಕಡಿಮೆ ರೇಟ್ ಆಗೇ ಆಗುತ್ತದೆ. ಈ ಡಾಕ್ಟರ್ಸ್ಗಳಿಗೆ ಗಿಫ್ಟ್ ಕೊಡೋದಕ್ಕೆ, ಪೇಟೆಂಟ್ ಇದ್ದಾಗ ಗಿಫ್ಟ್ ಕೊಡೋದಕ್ಕೆ ಸಾಕಷ್ಟು ದುಡ್ಡು ಖರ್ಚು ಮಾಡ್ತಾರೆ. ಜನರಿಕ್ ಮೆಡಿಸಿನ್ ಯಾರೂ ದುಡ್ಡು ಕೊಡೋದಿಲ್ಲ, ಡಾಕ್ಟರ್ಸ್ ಯಾರೂ ದುಡ್ಡು ಕೊಡೋದಿಲ್ಲ, ಆ ಕಂಪ್ನಿಯವ್ರು ಯಾರೂ ದುಡ್ಡು ಕೊಡೋದಿಲ್ಲ. ಕಾಮನ್ ಸೆನ್ಸ್ ಉಪಯೋಗಿಸೋಕ್ಕಾಗಲ್ಲ. ಅದು ಒಳಗಡೆ ಇದೆಯಲ್ಲ, ಈ ಜನರಿಕ್ ಮೆಡಿಸಿನ್ಸ್ ಕೊಟ್ಟರೆ ಯಾರಿಗೂ ಲಾಭ ಇಲ್ಲ. ಬಟ್ ಬ್ರ್ಯಾಂಡ್ ಔಷಧಿಗಳನ್ನ ಬರೆದು ಕೊಟ್ಟರೆ ಬೇಕಾದಷ್ಟು ಲಾಭ ಇದೆ. ಜಾಸ್ತಿ ಬರೆದು ಕೊಟ್ಟರೆ ಇನ್ನೂ ಜಾಸ್ತಿ ಲಾಭ. ಆದ್ದರಿಂದ ಇವತ್ತು ಅನಗತ್ಯವಾಗಿ ಈ ಥರದ ಚಿಕಿತ್ಸೆಗಳನ್ನು, ಬೇರೆ ಸಿಸ್ಟಮ್ ಚಿಕಿತ್ಸೆಗಳನ್ನ ಬರೆದು ಕೊಡೋದನ್ನು ಡಾಕ್ಟ್ರ್ ಮುಂದಾಗ್ತಾರೆ. ಹೀಗಾಗಿ ಹಲವಾರು ತಪ್ಪುಗಳು ಮಾಡ್ತಾ ಇದ್ದಾರೆ. ಜನರಿಗೆ ಗೊತ್ತಿಲ್ಲ. ಒಂದು ದಿವಸ ಗೊತ್ತಾದಾಗ ಜನರೇ ದೂರ ಸರಿತಾರೆ, ಅಥವಾ ಜನರೇ ಈ ವೈದ್ಯರು ತಮ್ಮ ತಪ್ಪುಗಳನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅದು ಮಾಡಬೇಕು. ಜನರಿಗೆ ಒಳ್ಳೆಯ ಔಷಧಿ ಸಿಗಬೇಕು, ಜನರ ಆರೋಗ್ಯ ಸುಧಾರಿಸಬೇಕು, ಜನರಿಗೆ ಸಾಧ್ಯವಾದಷ್ಟು ಕಡಿಮೆ ರೇಟ್ನೊಳಗೆ ಔಷಧಿ ಸಿಗಬೇಕು. ಇವತ್ತು ಈ ಕಡಿಮೆ ರೇಟ್ ಅನ್ನೋದು ಒಂದು ಭ್ರಮೆಯಾಗಿದೆ. ಯಾಕೆ ಅಂತಂದರೆ ಕಡಿಮೆ ರೇಟ್ನೊಳಗೆ ಯಾವುದೂ ಇಲ್ಲ. ಕಾರಣ ಅಂದರೆ ವ್ಯವಸ್ಥೆ ಖಾಸಗಿ ಕೈನೊಳಗಿದೆ. ನೋಡಿ, ಔಷಧಿ ಚಿಕಿತ್ಸೆ ಅನ್ನೋದು ಖಾಸಗಿ ಕೈನೊಳಗೆ ಇರಲೇ ಕೂಡದು. ಯಾಕಂದರೆ ಹೊಸ ಹೊಸ ವಿಧಾನಗಳು ಬರ್ತವೆ, ಅವೆಲ್ಲ ಕಾಸ್ಟ್ಲಿ ಇರ್ತವೆ, ಅನುಮಾನ ಇಲ್ಲ. ಈಗ ಕಡಿಮೆ ರೇಟಿಗೆ ನೀವು MRI ಮಾಡಿರಿ ಅಂತ ಮಾಡೋಕ್ಕೆ ಸಾಧ್ಯ ಇಲ್ಲ. ಪಾಪ ಅವರು ಸಾಕಷ್ಟು ಕೋಟಿಗಟ್ಟಲೆ ಖರ್ಚು ಮಾಡಿರ್ತಾರೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಡಾಕ್ಟ್ರು ಯಾಕೆ ಮಾಡ್ತಾರೆ ಅಂತಂದರೆ ತುಂಬ ಇನ್ವೆಸ್ಟ್ ಮಾಡಿರ್ತಾರೆ. ಅದು ಅವ್ರು ಇನ್ವೆಸ್ಟ್ ಮಾಡ್ದಂಗೆ ಸರ್ಕಾರ ಅದನ್ನು ಇನ್ವೆಸ್ಟ್ ಮಾಡಿ ಸರ್ಕಾರ ಹಿಂದೆ ಸರಿದ್ಬಿಟ್ಟಿದೆ, ಕೈ ಕಟ್ಕೊಂಡು ಕೂತಿದೆ. ಹೀಗೆ ಭಾಳ ಜನಕ್ಕೆ ಅದು ಗೊತ್ತಾಗ್ತಾ ಇಲ್ಲ. ಇವರು ಸುಮ್ಮನೆ ದುಡ್ಡು ಖರ್ಚು ಮಾಡಿಸ್ತಾರೆ ನಮಗೆ. ಡಾಕ್ಟರ್ಸ್ ಅನ್ನೆಸರಿ ಬರೆದು ಕೊಡ್ತಾರೆ, ಅನ್ನೆಸರಿ CT ಸ್ಕ್ಯಾನ್ ಬರ್ಸ್ಕೊಡ್ತಾರೆ. ಎಷ್ಟೋ ಸರಿ CT ಸ್ಕ್ಯಾನ್ ಒಂದು ಸರಿಯಿಂದ ಗೊತ್ತಾಗಲ್ಲ, 4-5 CT ಸ್ಕ್ಯಾನ್ ಬೇಕಾಗ್ತದೆ, ಆವಾಗಲೇ ಗೊತ್ತಾಗ್ತದೆ. ಡಾಕ್ಟರ್ಸ್ ಎಕ್ಸಲೆಂಟ್ ಡಾಕ್ಟರ್ಸ್ ಇದ್ದಾರೆ. ಬಟ್ ಇವತ್ತು ಅವರೂ ಈ ಪ್ರಭಾವದಿಂದ, ಈ ಒತ್ತಡದಿಂದ ಅನಗತ್ಯವಾಗಿ CT ಸ್ಕ್ಯಾನ್ಗಳನ್ನ ಬರ್ಕೊಡ್ತಾರೆ. ಆ CT ಸ್ಕ್ಯಾನ್ನವರು ತುಂಬ ದುಡ್ಡು ಖರ್ಚು ಮಾಡಿರೋದ್ರಿಂದ ಹೈ ರೇಟ್ ಇಟ್ಟು ಅಲ್ಲಿ ಅವ್ಯವಹಾರ ನಡೀತಿದೆ. ಇವೆಲ್ಲದಕ್ಕೂ ಕಾರಣ ವೈದ್ಯಕೀಯ ವೃತ್ತಿ. ಅದಕ್ಕಿಂತ ಹೆಚ್ಚು ಕಾರಣ ಸರ್ಕಾರ. ಅದ್ರ ಬಗ್ಗೆ ಜನಕ್ಕೆ ಗೊತ್ತೇ ಇಲ್ಲ. ಸರ್ಕಾರವನ್ನು ಬ್ಲೇಮ್ ಮಾಡಿದ್ರೆ ಏನು ಪ್ರಯೋಜನ ಇದ್ರಿ? ಚೇಂಜ್ ಆಗ್ತಾರೆ ಅವರು? ಚೇಂಜ್ ಆಗೋದೇ ಇಲ್ಲ. ಚೇಂಜ್ ಆಗೋಂಗೆ ಮಾಡಬೇಕಲ್ಲ. ಅದು ಮಾಡೋ ಸಾಧ್ಯತೆ ಯಾರ ಕೈನಲ್ಲಿದೆ ಅಂದರೆ ಜನರ ಕೈನಲ್ಲಿದೆ. ಇವ್ರು ಸುಮ್ಮನೆ ಕೂತಿದ್ರೆ ಆಗೋದಿಲ್ಲ. ಅಯ್ಯೋ ನನಗೆ ಅಪೆಂಡಿಕ್ಸ್ ಇಲ್ಲದೆ ಇಲ್ಲಪ್ಪ ದೇವ್ರೆ ಅಂತ ಕೇಳಿದರೆ ಅದು ಅಪೆಂಡಿಕ್ಸ್ ಬರೋದು ನಿಲ್ಲೋದಿಲ್ಲ. ಈ ವ್ಯವಸ್ಥೆ ಯಾವಾಗ ಸರಿ ಮಾಡೋರು? ಜನರು ಎಚ್ಚೆತ್ಕೋಬೇಕು, ವೈದ್ಯರು ಸ್ವಲ್ಪ ಜಾಣರಾಗಬೇಕು. ವೈದ್ಯಕೀಯ ವ್ಯವಸ್ಥೆ ಭಾಳ ಚೆನ್ನಾಗಿದೆ, ಅಲೋಪತಿಕ್ ಸಿಸ್ಟಮ್ ಭಾಳ ಚೆನ್ನಾಗಿದೆ. ಇವತ್ತಿಗೂ ಆಯುರ್ವೇದ, ಹೋಮಿಯೋಪತಿ ಬೇಕು. ಗ್ರಾಮೀಣ ಪ್ರದೇಶದೊಳಗೆ ಜನರ ಹತ್ರ ದುಡ್ಡಿಲ್ಲ, ಅವರು ಉಪಯೋಗಿಸ್ಕೊಳ್ಳಿ. ಅದರೊಳಗೂ ಸರಿಯಾಗಿ ಕೊಟ್ಟರೆ ಒಳ್ಳೆಯ ಸಿಸ್ಟಮ್ ಇದೆ. ಈಗ ಎಷ್ಟೋ ಹಿಂದೆ ಸಾವಿರಾರು ವರ್ಷಗಳಿಂದ ಜನರು ಉಪಯೋಗಿಸ್ತಾ ಇದ್ದಾರೆ ಅಲೋಪತಿಕ್ ಆಯುರ್ವೇದಿಕ್ ಔಷಧಿಗಳನ್ನ. ಅದನ್ನು ಜನರಿಗೆ ಕೊಡ್ರಿ. ಬಟ್ ಸಿಟಿ ಸೆಂಟರ್ನೊಳಗಿದ್ದು ಹಾರ್ಟ್ ಅಟ್ಯಾಕ್ ಆದಾಗ ಯಾರು ಆಯುರ್ವೇದಿಕ್ ತೊಗೋತಾರಾ? ಖಂಡಿತ ತೊಗೊಳ್ಳಲ್ಲ. ಅದರಿಂದ ನೋಡಿ, ಇವತ್ತು ಯಾವ ಸಿಸ್ಟಮ್ ಎಲ್ಲಿ ಬೇಕು ಅಂತ ಅನ್ನೋದನ್ನು ಫಸ್ಟ್ ಅರ್ಥ ಮಾಡ್ಕೋಬೇಕು. ಎರಡನೇದು, ಜನರಿಗೆ ಒಳ್ಳೆಯ ಔಷಧಿ ದೊರಕಬೇಕು, ಚಿಕಿತ್ಸೆ ಆಗಬೇಕು. ಅದಕ್ಕಿಂತ ಮುಖ್ಯವಾಗಿ ಜನರ ಈ ವ್ಯವಸ್ಥೆನೇ ಬದಲಾಗಬೇಕು. ಈ ಖಾಸಗಿ ವ್ಯವಸ್ಥೆ ಹೋಗಬೇಕು. ಸರ್ಕಾರ ಇದ್ರ ಜವಾಬ್ದಾರಿ ತಗೋಬೇಕು. ಜನಪರ ಹೋರಾಟಗಳು ಸ್ಟ್ರಾಂಗ್ ಆಗಬೇಕು. ಜನಾರೋಗ್ಯ ಸಿಸ್ಟಮ್ ವ್ಯವಸ್ಥೆ ಚೇಂಜ್ ಆಗೋದಕ್ಕೆ ಜನಾರೋಗ್ಯ ಆಂದೋಲನಗಳು ಜಾಸ್ತಿ ಆಗಬೇಕು. ಆವಾಗಲೇ ಇದೆಲ್ಲ ಆಗೋದು. ಇದು ಯಾವುದೂ ಆಗಲ್ಲ ಅಂತ ಅನ್ನೋದು 90% ಜನರ ನಂಬಿಕೆ. ಆದರೆ ಆಗ್ತದೆ, ಪ್ರಯತ್ನ ಮಾಡಿದರೆ ಆಗ್ತದೆ. ಇವತ್ತು ಅಮೇರಿಕಾದೊಳಗೆ ಬಿಲಿಯನಿಯರ್ಸ್ಗಳನ್ನ ಹಿಂದೆ ಹಾಕಿ ಜೋರಾನ್ ಮೊಹಮ್ಮದಿ ಎಲೆಕ್ಟ್ ಆಗಿ ಬಂದ. ಅದೇನು ಜೋರಾನ್ ಮೊಹಮ್ಮದಿ ಅದೃಷ್ಟ ಅಲ್ಲ, ಅಲ್ಲಿ
ಜನರು ಮಾಡಿದ ಹೋರಾಟ, ಜನರ ಪರವಾದ ನಿಲುವು ಇದ್ದುದರಿಂದ ಆ ಥರ ಆಗಿದೆ. ಅದರಿಂದ ನಮ್ಮ ದೇಶದಲ್ಲೂ ಆ ಥರದ ವ್ಯವಸ್ಥೆ ಬರಬೇಕು. ಈ ಅನಗತ್ಯ ಚಿಕಿತ್ಸೆ ಅಥವಾ ಪರೀಕ್ಷೆಗಳಿಂದ ಜನರಿಗೆ 7 ಥರದ ಶಾಪ ತಟ್ಟೋದು, 7 ಥರದ ಕಾರಣಗಳಿಂದ ಶಾಪ ತಟ್ಟೋದು ತಪ್ಪಲ್ಲ. ಆದರೆ ಈ ಶಾಪದಿಂದ ದೂರ ಹೋಗಬೇಕು ಅಂತ ಅನ್ನೋದಾದರೆ ಅದನ್ನು ಸರಿ ಮಾಡಿದರೆ ಸರಿ ಹೋಗುತ್ತೆ. ನೀವು ಕೈ ಮುಗಿದ್ರೆ ಸರಿ ಹೋಗೋದಿಲ್ಲ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.